ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಪ್ರತಿಭೆ ಗುರುತಿಸಿ ರಿಯಾಲಿಟಿ ಶೋಗೆ ಎಂಟ್ರಿ. ಪರಿಚಯಿಸಿದ್ದು ಯಾರು, ನಿರ್ದೇಶಕ ಯಾರು ಅಂತ ತಿಳಿಸ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಗಿಲ್ಲಿ ನಟನ ಪ್ರತಿಭೆ ಗುರುತಿಸಿ ರಿಯಾಲಿಟಿ ಶೋಗೆ ಪರಿಚಯಿಸಿದ್ದ ಆ ಖ್ಯಾತ ನಿರ್ದೇಶಕ ಯಾರು ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮ ಏನೋ ಈಗಾಗಲೇ ಮುಗಿದಿದೆ. ಆದರೆ ವಿನ್ನರ್ ಗಿಲ್ಲಿ ಕ್ರೇಜ್ ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಗಿಲ್ಲಿ ಕನ್ನಡಿಗರಿಂದ ಈ ಮಟ್ಟಿಗೆ ಪ್ರೀತಿ ಪಡೆಯೋದಕ್ಕೆ, ಜೊತೆಗೆ ಈ ಸ್ಥಾನಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಎಲ್ಲರಂತೆ ಅವರು ಜರ್ನಿ ಕೂಡ ಅಷ್ಟು ಸುಲಭದಾಗಿರಲಿಲ್ಲ. ಅಂದಹಾಗೆ ಗಿಲ್ಲಿ ನಟನ ಪ್ರತಿಭೆಯನ್ನು ಗುರುತಿಸಿದ್ದು ಯಾರು ಗೊತ್ತಾ? ನೋಡೋಣ. ಸದ್ಯ ಗಿಲ್ಲಿ ನಟ ಅನ್ನೋ ಹೆಸರು ಇಂದು ತುಂಬ ಫೇಮಸ್ ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಹೊರಹೊಮ್ಮಿರುವ ಗಿಲ್ಲಿ ನಟ ಅವರು ಈ ಯಶಸ್ಸಿನ ಹಿಂದೆ ಇರುವುದು ಸಾಮಾನ್ಯ ರೈತ ಕುಟುಂಬದ ಹುಡುಗನ ನಿರಂತರ ಪ್ರಯತ್ನ ಮತ್ತು ಹಾಸ್ಯದ ಚಾತುರ್ಯ. ಅಂದಹಾಗೆ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಸೌಂಡ್ ಮಾಡಿದ್ದ ಗಿಲ್ಲಿ ನಟ ರಿಯಾಲಿಟಿ ಶೋಗಳಿಗೆ ಎಂಟ್ರಿ ಕೊಟ್ಟಿದ್ದೇಗೆ ಗೊತ್ತಾ? ಗಿಲ್ಲಿ ನಟ ಪ್ರತಿಭೆಯನ್ನು ಗುರುತಿಸಿದ್ದು ಯಾರು ಗೊತ್ತಾ? ಮುಂದೆ ತಿಳಿಯೋಣ. ಗಿಲ್ಲಿ ನಟ ಲಾಕ್ಡೌನ್ ಸಮಯದಲ್ಲಿ ಒಂದೇ ಸ್ಕೆಚ್ನಲ್ಲಿ ಕಾಮಿಡಿ ಸ್ಕಿಟ್ಗಳನ್ನು ಮಾಡಿ ಕನ್ನಡಿಗರ ಮನಗೆದ್ದವರು. ಅನಂತರ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋಗೆ ಗಿಲ್ಲಿ ನಟ ಎಂಟ್ರಿ ಕೊಟ್ಟರು. ಅಲ್ಲಿ ಪ್ರಾಪರ್ಟಿ ಕಾಮಿಡಿ ಮೂಲಕ ಪ್ರೇಕ್ಷಕರನ್ನು ಸಖತ್ ಎಂಟರ್ಟೈನ್ ಮಾಡಿದ್ದ ಗಿಲ್ಲಿ ಆ ವೇದಿಕೆಗೆ ಬರಲು ಕಾರಣ ಕನ್ನಡದ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಅವರು. ಹೌದು, ಅವನು 1.5 ತಿಂಗಳು ಹಿಂದೆ ನನಗೆ ಸಿಕ್ಕಿದ್ದ. ಇಲ್ಲಿಗೆ ಓಡಿಸಿದ ಪಾಪಿ ನಾನೇ. ಏನೂ ಕಾರಣಕ್ಕೆ ಸಿಕ್ಕಿದ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಹೋಗೋ, ಆಡಿಷನ್ ಕೊಡು, ನಿನ್ನ ಮುಸುಡಿಯಲ್ಲಿ ಏನಾದರೂ ಇದ್ದರೆ ಅಲ್ಲಿ ತಗೋತಾರೆ, ತುಂಬ ಸ್ಟ್ರಿಕ್ಟ್ ಇದೆ ಟೀಮ್ ಅಂತೆಲ್ಲ ಹೇಳಿದ್ದೆ. ಆಮೇಲೆ ಇವನು ಸುಮಾರು ವಿಡಿಯೋಗಳನ್ನು ರಿವೈಂಡ್ ಮಾಡಿ ನೋಡುವ ಕ್ವಾಲಿಟಿ ಇವನಲ್ಲಿದೆ. ನಾನು ಸಿಕ್ಕಾಪಟ್ಟೆ ನೋಡ್ತೀನಿ ಅವನನ್ನು. ಭಯಂಕರ ತುಂಟ. ಅವನು ಕಾಣುವಷ್ಟು ಸರಳವಂತೂ ಅಲ್ವೇ ಅಲ್ಲ ಎಂದು ನಿರ್ದೇಶಕ ಯೋಗರಾಜ್ ಭಟ್ ಈ ಹಿಂದೆ ಹೇಳಿದ್ದ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ. ನನ್ನ ಯೂಟ್ಯೂಬ್ ಕಂಟೆಂಟ್ ನೋಡಿ ಸುಮಾರು ಜನ ಹೇಳ್ತಿದ್ರು, ಕಾಮಿಡಿ ಕಿಲಾಡಿಗಳಂತಹ ರಿಯಾಲಿಟಿ ಶೋಗೆ ಹೋದರೆ ಒಳ್ಳೆಯ ಲೈಫ್ ಇರುತ್ತೆ, ಟ್ರೈ ಮಾಡಿ ಅಂತ ಹೇಳುತ್ತಿದ್ದರು. ಹೌದಲ್ವಾ, ನಾನು ಟ್ರೈ ಮಾಡಬಹುದಲ್ವಾ, ಆದರೆ ಸಿಗುತ್ತೋ ಇಲ್ವೋ ಅಂತಲೇ ಇದ್ದೆ. ಹೀಗೆ ಒಂದಿನ ಯೋಗರಾಜ್ ಭಟ್ರು ಫೋನ್ ಮಾಡಿದ್ರು. ನಾನು ಆಗ ಅವರ ಆಫೀಸ್ಗೆ ಹೋಗಿದ್ದೆ. ಆಗ ಕಾಮಿಡಿ ಕಿಲಾಡಿಗಳು ಆಡಿಷನ್ ನಡೀತಾ ಇದೆ, ಹೋಗಿ ಆಡಿಷನ್ ಕೊಡು ಅಂದಿದ್ರು. ಆಡಿಷನ್ ಕೊಟ್ಟು 2 ತಿಂಗಳ ನಂತರ ಫೋನ್ ಬಂತು, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಎಂದು ಗಿಲ್ಲಿ ಈ ಹಿಂದೆ ಸಂದರ್ಶನ ಹೇಳಿಕೊಂಡಿದ್ದರು. ನೋಡಿದ್ರಲ್ಲ, ಸಾಮಾನ್ಯ ಹಳ್ಳಿ ಹುಡುಗ ಆಗಿದ್ದ ಗಿಲ್ಲಿ ನಟ ನನಗೆ ಪರಿಚಯಿಸಿದ್ದು ಯೋಗರಾಜ್ ಭಟ್ ನಿರ್ದೇಶಕರು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.